ಕೈ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ರೋಷಾಗ್ನಿ. ಮೆಟ್ರೋ ಟಿಕೆಟ್ ದರದ ವಿಚಾರವಾಗಿ ಭಾರೀ ಹೈ ಡ್ರಾಮಾ ನಡೆದಿದೆ. ಇನ್ನು ಖಾಲಿ ಟ್ರಂಕ್ ಹಿಡಿದು ಪ್ರತಿಭಟನೆಗೆ ತೇಜಸ್ವಿ ಸೂರ್ಯ ಅವರು ಯತ್ನವನ್ನ ಮಾಡಿದ್ದಾರೆ. ಕೈ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ರೋಷಾಗ್ನಿ ಸ್ಫೋಟ ಆಗಿದೆ. ಮೆಟ್ರೋ ಟಿಕೆಟ್ ದರದ ವಿಚಾರವಾಗಿ ಭಾರೀ ಹೈ ಡ್ರಾಮಾ ನಡೆದಿದೆ. ಖಾಲಿ ಟ್ರಂಕ್ ಹಿಡಿದು ಪ್ರತಿಭಟನೆಗೆ ತೇಜಸ್ವಿ ಸೂರ್ಯ ಅವರು ಯತ್ನವನ್ನ ಮಾಡಿದ್ದಾರೆ. ಖಾಲಿ ಟ್ರಂಕ್ ಜೊತೆ ಮೆಟ್ರೋ ಹತ್ತಲು ತೇಜಸ್ವಿ ಅವರು ಮುಂದಾಗಿದ್ದಾರೆ. ಆದರೆ ಇದಕ್ಕೆ ಬೆಂಗಳೂರು ಪೊಲೀಸರು ಅಡ್ಡಿಪಡಿಸಿದ್ದಾರೆ. ತೇಜಸ್ವಿ ಸೂರ್ಯ ವಶಕ್ಕೆ ಪಡೆಯಲು ಖಾಕಿ ಪಡೆ ಮುಂದಾಗಿದೆ. ಇನ್ನು ಸಂಸದ ತೇಜಸ್ವಿ ಸೂರ್ಯರನ್ನ ಪೊಲೀಸ್ ಜೀಪ್ ಹತ್ತಿಸಲು ಯತ್ನವನ್ನ ಮಾಡಿದ್ದಾರೆ. ಈ ಹಂತದಲ್ಲಿ ಕೆಂಡಾಮಂಡಲರಾಗಿ ಪೊಲೀಸರಿಗೆ ಕಾನೂನು ಪಾಠವನ್ನ ಮಾಡಿದ್ದಾರೆ ತೇಜಸ್ವಿ ಸೂರ್ಯ. ತಕ್ಷಣ ತೇಜಸ್ವಿ ಸೂರ್ಯರನ್ನ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಕೇವಲ 1 ನಿಮಿಷದಲ್ಲಿ ತೇಜಸ್ವಿ ಬಂಧನ ಬಿಡುಗಡೆ ಎರಡೂ ಕೂಡ ಆಯಿತು. ಸಂಸತ್ ಅಧಿವೇಶನದ ವೇಳೆ ಸಂಸದರನ್ನ ಪೊಲೀಸರು ಮುಟ್ಟುವಂತೆ ಇಲ್ಲ. ಯಾವುದೇ ಸಂಸದರನ್ನ ಬಂಧಿಸಬೇಕು ಅಂದ್ರೆ ಸ್ಪೀಕರ್ ಅನುಮತಿ ಅಗತ್ಯವಾಗಿ ಬೇಕಾಗುತ್ತೆ. ಆದ್ರೆ ಇಲ್ಲಿ ಈ ಮೂಲ ನಿಯಮವನ್ನೇ ಬೆಂಗಳೂರು ಪೊಲೀಸರು ಮರೆತಿದ್ದಾರೆ. ತಮ್ಮನ್ನ ವಶಕ್ಕೆ ಪಡೆದ ಕೂಡಲೇ ಈ ಬಗ್ಗೆ ಸಂಸದ ಸೂರ್ಯ ಅವರು ಪಾಠ ಮಾಡಿದ್ದಾರೆ. ತಕ್ಷಣ ಎಚ್ಚೆತ್ತ ಪೊಲೀಸರು ಹತ್ತಿಸಿಕೊಂಡ ಕಡೆಗೆ ಕೆಳಗೆ ಇಳಿಸಿದ್ದಾರೆ. ಬೆಂಗಳೂರು ಪೊಲೀಸರ ನಡೆಯನ್ನ ಸಂಸದ ತೇಜಸ್ವಿ ಸೂರ್ಯ ಅವರು ಖಂಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೆಂಕಿ ಸೂರ್ಯ ಫುಲ್ ಗರಂ ಆಗಿದ್ದಾರೆ. ಕೈ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ಅವರ ರೋಷಾಗ್ನಿ. ಮೆಟ್ರೋ ಟಿಕೆಟ್ ದರದ ವಿಚಾರವಾಗಿ ಭಾರಿ ಹೈಡ್ರಾಮವೇ ನಡೆದಿದೆ. ಇನ್ನು ಖಾಲಿ ಟ್ರಂಕ್ ಹಿಡಿದು ಪ್ರತಿಭಟನೆಗೆ ತೇಜಸ್ವಿ ಸೂರ್ಯ ಅವರು ಯತ್ನವನ್ನ ಮಾಡಿದ್ದಾರೆ. ಆದರೆ ಇದಕ್ಕೆ ಬೆಂಗಳೂರು ಪೊಲೀಸರು ಅಡ್ಡಿಪಡಿಸಿದ್ದಾರೆ. ತೇಜಸ್ವಿ ಸೂರ್ಯ ಅವರನ್ನ ವಶಕ್ಕೆ ಪಡೆಯಲು ಖಾಕಿ ಕೂಡ ಮುಂದಾಗಿದೆ. ಇನ್ನು ಸಂಸದ ತೇಜಸ್ವಿ ಸೂರ್ಯರನ್ನ ಪೊಲೀಸ್ ಜೀಪ್ ಹತ್ತಿಸಲು ಯತ್ನ ಕೂಡ ಮಾಡಿದ್ದಾರೆ. ಈ ಹಂತದಲ್ಲಿ ಪೊಲೀಸರಿಗೆ ಕಾನೂನು ಪಾಠವನ್ನ ತೇಜಸ್ವಿ ಸೂರ್ಯ ಅವರು ಮಾಡಿದ್ದಾರೆ. ಇನ್ನು ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಸಂಸದರನ್ನ ಪೊಲೀಸರು ಮುಟ್ಟುವಂತಿಲ್ಲ. ಒಂದು ವೇಳೆ ಏನಾದರೂ ಸಂಸದರನ್ನ ಮುಟ್ಟಬೇಕು ಪೊಲೀಸರು ಅಂತಂದ್ರೆ ಸ್ಪೀಕರ್ ಅನುಮತಿ ಕಡ್ಡಾಯವಾಗಿ ಬೇಕೇ ಬೇಕು. ಆ ಒಂದು ನಿಯಮ ಕೂಡ ಇದೆ. ಅಂತಹ ಮೂಲ ನಿಯಮವನ್ನ ಮರೆತಿದ್ದಾರೆ. ಆ ಮೂಲ ನಿಯಮವನ್ನ ಪಾಲನೆ ಮಾಡಿಲ್ಲ. ಸ್ಪೀಕರ್ ಏನಾದ್ರು ಅನುಮತಿ ಕೊಟ್ಟಿದ್ರಾ ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ ರೋಷಾಗ್ನಿಯನ್ನ ವ್ಯಕ್ತಪಡಿಸಿದ್ದಾರೆ ತೇಜಸ್ವಿ ಸೂರ್ಯ. ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ 2ನೇ ಬಾರಿ ಏರಿಸಬೇಕು ಅಂತ ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಯೋಜನೆ ಹೊರಟಿದ್ರು. ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನ ನಿಲ್ಲಿಸಲಾಗಿದೆ. ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ. ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದೀವಿ, ನಾವು ಖಾಲಿ ಟ್ರಂಕ್ ಆಗಿದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ, ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಮತ್ತೆ ಮುಂದುವರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಹತ್ರ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಕಷ್ಟದಲ್ಲಿದ್ದೀವಿ, ನಮಗೆ ಇದನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದು ಬಹಳ ಚಿಂತೆಗೀಡುವಂತ ಒಂದು ವಿಷಯ. ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತ ಪತ್ರ ಹೊರಡಿಸಬೇಕು. ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ, ಆರ್ಥಿಕತೆ ಏನಿದೆ, ನಿಜವಾಗ್ಲೂ ಕೂಡ ನಮ್ಮ ಹತ್ರ ನಾವು ದಿವಾಳಿ ಎದ್ದೋಗಿದೀವ, ನಿಮ್ಮ ನಾಯಕತ್ವದಲ್ಲಿ ಖಾಲಿ ಟ್ರಂಕ್ ಆಗಿದೆಯಾ ರಾಜ್ಯದ ಖಜಾನೆ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಮೆಟ್ರೋ ಟಿಕೆಟ್ ದರದ ವಿಚಾರವಾಗಿ ಬಹಳ ಜಟಾಪಟಿ ನಡೀತಾ ಇದೆ. ಇದರ ನಡುವೆ ಈಗ ಹೈ ಡ್ರಾಮಾ ಕೂಡ ನಡೆದಿದೆ. ತೇಜಸ್ವಿ ಸೂರ್ಯ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಅರೆಸ್ಟ್ ಮಾಡಲಿಕ್ಕೆ ಸ್ಪೀಕರ್ ಅನುಮತಿ ಬೇಕು, ಮೂಲ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವೇಕ್?
ಎಸ್ ಸಾಹಿತ್ಯ ಏನು ಕಳೆದ ಒಂದು 2-3 ದಿನಗಳಿಂದ ಕೂಡ ರಾಜ್ಯದಲ್ಲಿ ಹೈಡ್ರಾಮಾ ನಡೀತಾ ಇದೆ. ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಹಾಕ್ತಿದೆ, ಇನ್ನೊಂದು ಕಡೆ ಕೇಂದ್ರದ ನಾಯಕರಾದಂತವ್ರು ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಂಪಿಗಳು, ಬೆಂಗಳೂರಿನ ಎಂಪಿಗಳು ಬಹುತೇಕರು ಕೂಡ ಅಷ್ಟೇ. ಇದೆಲ್ಲವೂ ಕೂಡ ಮಾಡಿರೋದು ರಾಜ್ಯ ಸರ್ಕಾರ ಹೆಚ್ಚು ಮಾಡಿದೆ, ಅಂದ್ರೆ ಫೇರ್ ಪ್ರೈಸಸ್ ಏನಿದೆ ಇದೆಲ್ಲವೂ ಕೂಡ ಹೆಚ್ಚು ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ PMRPL ಅಂಡರ್ ಅಲ್ಲಿ ಮಾಡಿದ್ದಾರೆ ಅಂತ ಒಂದಿಷ್ಟು ಆರೋಪಗಳು ನಡೀತಾ ಇತ್ತು. ಇದರ ಮಧ್ಯದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ತೇಜಸ್ವಿ ಸೂರ್ಯ ಅವರು ಅಂದ್ರೆ 5% ಹೈಕ್ ಏನಿದೆ ಅದನ್ನ ತಾತ್ಕಾಲಿಕವಾಗಿ ನಿಲ್ಸಿದ್ದಾರೆ ಅನ್ನೋ ಒಂದಿಷ್ಟು ಟ್ವೀಟ್ ಗಳನ್ನ ಮಾಡಿದ್ರು. ಅದಾದ ಬಳಿಕ ನಿನ್ನೆ ಕೂಡ ಅಷ್ಟೇ ಮೆಟ್ರೋ ಸ್ಟೇಷನ್ ಗಳಲ್ಲಿ ಹೋಗಿ ಅಲ್ಲೇ ಪ್ರಯಾಣ ಮಾಡಿ ಪ್ರತಿಭಟನೆ ಮಾಡುವಂತ ಒಂದು ರೀತಿಯಾದ ಉದ್ದೇಶದಲ್ಲಿ ಒಂದಿಷ್ಟು ಪ್ರಯಾಣ ಮಾಡಿದ್ರು. ಅದಾದ ಬಳಿಕ ಮತ್ತೆ ಇವತ್ತು ಮೆಟ್ರೋಗಳಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಖಾಲಿ ಟ್ರಂಕ್ ಅನ್ನ ಹಿಡಿದುಕೊಂಡು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಒಂದಿಷ್ಟು ಪ್ರಯತ್ನವನ್ನು ಕೂಡ ತೇಜಸ್ವಿ ಸೂರ್ಯ ಮಾಡಿದ್ರು. ಆದ್ರೆ ಅವ್ರು ಹೇಳ್ಕೊಂಡಿರೋಂಥದ್ದು, ಡಿಫೆಂಡ್ ಮಾಡ್ಕೊಂಡಿರತಕ್ಕಂಥದ್ದು, ನಾನು ಕೇವಲ ಖಾಲಿ ಟ್ರಂಕ್ ಇಟ್ಕೊಂಡ್ಬಂದೆ, ಇದು ಖಾಲಿ ಟ್ರಂಕ್ ಸರ್ಕಾರ, ಹಾಗಾಗಿ ಖಾಲಿ ಟ್ರಂಕ್ ಇಟ್ಕೊಂಡ್ಬಂದೆ, ನಾನೆಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿಲ್ಲ. ಮೆಟ್ರೋ ಒಳಗೆ ಪೊಲೀಸ್ ಸಿಬ್ಬಂದಿಗಳು ಯಾವ ರೀತಿಯಾಗಿ ನನ್ನನ್ನ ವಶಕ್ಕೆ ಪಡೆದುಕೊಂಡ್ರಿ, ಜೊತೆಗೆ ಯಾವ್ದಾದ್ರೂ ಒಂದು ಅಧಿವೇಶನ ನಡಿಬೇಕಾದ್ರೆ ಅಧಿವೇಶನದಲ್ಲಿ ಸ್ಪೀಕರ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಒಬ್ಬ ಸಂಸದ ಆಗಿರ್ಬೋದು, ಜೊತೆಗೆ ಕೇಂದ್ರದಲ್ಲಾಗಿದ್ರೆ ಸಂಸದ, ಜೊತೆಗೆ ಇಲ್ಲಾಗಿದ್ರೆ ಶಾಸಕನ್ನ ನೀವು ವಶಕ್ಕೆ ಪಡೆಯುವಂತೆ ಇಲ್ಲ, ಯಾವ ರೀತಿಯಾಗಿ ಪಡ್ತೀರಾ ನೀವು ಅಂತ ಹೇಳಿದ ಕೂಡಲೇ ಪೊಲೀಸರು ಕೂಡ ತಕ್ಷಣ ಅಂದ್ರೆ ಅವರನ್ನ ಏನ್ ಜೀಪ್ ಹತ್ತೋದಕ್ಕೆ ಕೂಡ ಮುಂದಾಗಿದ್ರು. ತಕ್ಷಣ ಅವರನ್ನ ಕೂಡ ಬಿಟ್ಟು ಕಳಿಸ್ತಾರೆ. ಒಂದ್ ರೀತಿ ಆಗಿ ಕಾನೂನು ಪಾಠ ಅವರಿಗೂ ಕೂಡ ಮಾಡ್ತಾರೆ ತೇಜಸ್ವಿ ಸೂರ್ಯ ಅವರು. ಅಂದ್ರೆ ಜೊತೆಗೆ ಈಗ ರಾಜ್ಯದಲ್ಲಿ ಏನ್ ಈ ಮೆಟ್ರೋ ಫೇರ್ ಪ್ರೈಸಸ್ ಹೈಕ್ ಮಾಡ್ತೀವಿ ಎಂಬ ಒಂದಿಷ್ಟು ಚರ್ಚೆ ಆಗಿದೆ. ಇದರ ನಡುವೆ ಏನ್ ಡ್ರಾಮಾ ನಡೀತಿದೆ, ಇದು ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾ ಕೂಡ ಆಗ್ತಾ ಇದೆ. ರಾಜ್ಯದಲ್ಲಿ ಟ್ರಂಕ್ ಅನ್ನ ಕೂಡ ಹಿಡಿದು ಇದು ಖಾಲಿ ಟ್ರಂಕ್ ಸರ್ಕಾರ ಅಂತ ಒಂದಿಷ್ಟು ಪ್ರದರ್ಶನ ಕೂಡ ಮುಂದಾಗಿದ್ರು ತೇಜಸ್ವಿ ಸೂರ್ಯ ಆ ಸಂದರ್ಭದಲ್ಲಿ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.